ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವ ನಿಧಿ ಕ್ಯಾನ್ಸಲ್ ಆಗುತ್ತಾ? ಇನ್ಮೇಲೆ ಯುವ ನಿಧಿ ಅಮೌಂಟ್ ಬರೋದಿಲ್ವಾ? ಸ್ಟಾರ್ಟ್ ಆಗಿ ಒಂದು 4-5 ತಿಂಗಳು ಕೂಡ ಆಗಿಲ್ಲ, ಆಗಲಿ ಇಷ್ಟು ಬೇಗ ಕ್ಯಾನ್ಸಲ್ ಆಗುತ್ತಾ? ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಗೆ ಬಂದ ನಂತರ ಒಂದು 5 ಸ್ಕೀಮ್ಗಳನ್ನ, ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂತು. ಅದರಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವ ನಿಧಿ, ಮತ್ತೊಂದು ಉಚಿತ ಫ್ರೀ ಬಸ್ ಏನಿದೆ, ಈ ಎಲ್ಲ ಸ್ಕೀಮ್ಗಳನ್ನ ಜಾರಿಗೆ ತಂತು. ಜೊತೆಗೆ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬಹುಮತ ಪಡೆಯುತ್ತೆ ಅನ್ನೋ ನಂಬಿಕೆ ಕೂಡ ಅವರಿಗೆ ಇತ್ತು. ಆದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಕೂಡ ಹಾಗೂ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂದುಕೊಂಡಷ್ಟು ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕದಲ್ಲಿ ಕೇವಲ 9 ಸ್ಥಾನಗಳನ್ನ ಮಾತ್ರ ಗಳಿಸಿದೆ. ಇನ್ನು ಕೇಂದ್ರದಲ್ಲಿ ಸರ್ಕಾರ ರಚನೆ ಕೂಡ ಆಗಿಲ್ಲ. ಮತ್ತು ಇಷ್ಟೊಂದು ಹಣ ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಬಹುಮತ ಪಡೆದೇ ಇರೋದ್ರಿಂದ ಇನ್ಮೇಲೆ ಯುವ ನಿಧಿ ಅಥವಾ ಬೇರೆ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳಿದೆ ಅದನ್ನೆಲ್ಲ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ವರದಿಗಳು ತಿಳಿಸ್ತಾ ಇದ್ದಾವೆ. ಹೌದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಶಾಸಕರೇ ಯುವ ನಿಧಿ ಆಗಿರಬಹುದು, ಬೇರೆ ಸ್ಕೀಮ್ಗಳನ್ನ ಕ್ಯಾನ್ಸಲ್ ಮಾಡಿ ಇದರಿಂದ ಬಹಳಷ್ಟು ನಮಗೆ ತೊಂದರೆ ಆಗಿದೆ. ನಮಗೆ ಕ್ಷೇತ್ರ ಅಭಿವೃದ್ಧಿಗೆ ಕೊಡಬೇಕಾಗಿರೋ ಹಣನೆಲ್ಲ ಈ ಸ್ಕೀಮ್ಸ್ಗಳಿಗೆ ಇನ್ವೆಸ್ಟ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾಂಗ್ರೆಸ್ ಜಾಸ್ತಿ ಕ್ಷೇತ್ರಗಳಲ್ಲಿ ಗೆಲ್ಲಿಲ್ಲ. ಕೇವಲ 9 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ. ಜನರು ನಮ್ಮ ಕೈ ಹಿಡಿದಿಲ್ಲ, ನಾವು ಈ ಸ್ಕೀಮ್ಸ್ಗಳಿಂದ ಮಾಡಿ ಬಹಳಷ್ಟು ನಷ್ಟ ಆಗ್ತಿದೆ, ನಾವು ಅಭಿವೃದ್ಧಿ ಮಾಡೋಣ, ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಆಗಿರಬಹುದು, ಗೃಹಜ್ಯೋತಿ, ಯುವ ನಿಧಿಗಳು ಕ್ಯಾನ್ಸಲ್ ಆಗಬಹುದು ಅನ್ನೋ ಮಾಹಿತಿ ಕೂಡ ದೊರಕ್ತಾ ಇದೆ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ರೌಂಡ್ ಮಾತುಕತೆ ಆಗಿದ್ದು, ಇದಕ್ಕೋಸ್ಕರ ಒಂದು ತಂಡನ ನೇಮಿಸಿದ್ದಾರೆ. ಅದರಲ್ಲಿ ಡಿಸ್ಕಷನ್ ಆಗ್ತಿದೆ, ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಇದು ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿಗಳು ಸಿಕ್ಕಿಲ್ಲ. ಒಂದು ಪ್ರಕಾರ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಸ್ಕೀಮ್ಸ್ಗಳನ್ನ ಉಳಿಸ್ಕೊಂಡು ಜಾಸ್ತಿ ಯಾವುದಕ್ಕೆ ಹಣ ವ್ಯತ್ಯಯ ಆಗುತ್ತೋ ಅಂಥ ಸ್ಕೀಮ್ಸ್ಗಳನ್ನ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಮಾಹಿತಿ ಕೂಡ ನೀಡ್ತಾ ಇದ್ದಾರೆ. ಇದ್ರ ಜೊತೆ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಾವಧಿ ಇರೋವರೆಗೂ ಕೂಡ ಈ ಎಲ್ಲ ಸ್ಕೀಮ್ಸ್ಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಸೋತಿರೋ ರೀಸನ್ಸ್ಗಳಿಂದ ಮತ್ತು ಇವರಿಗೆ ನಷ್ಟ ಆಗ್ತಿರೋ ರೀಸನ್ಸ್ಗಳಿಂದ ಕ್ಯಾನ್ಸಲ್ ಆದರೂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಆಗಲಿ ಅಥವಾ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಂದನೇ ಆಗಲಿ ಯಾವುದೇ ರೀತಿಯ ಅಧಿಕೃತವಾದ ಅನೌನ್ಸ್ಮೆಂಟ್ ಆಗಿಲ್ಲ. ಸ್ಟಿಲ್ ಒಂದಷ್ಟು ಪರಿಶೀಲನಾ ಸಭೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ, ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ಇನ್ಫಾರ್ಮೇಷನ್ ಏನಾದರೂ ಸಿಕ್ತು ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿವರೆಗೂ ಯಾವುದೇ ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು ಕ್ಯಾನ್ಸಲ್ ಆಗಿಲ್ಲ. ಕ್ಯಾನ್ಸಲ್ ಆದರೆ ಅದನ್ನು ಕೂಡ ನಾನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.